ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮುಳಬಾಗಿಲು ತಾಲೂಕಿನಲ್ಲಿರೋ ದೇವಸ್ಥಾನಗಳಲ್ಲೊಂದಾದ ದೇವಸ್ಥಾನ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ತುಂಬಾ ಸತ್ಯವಾದ ದೇವಸ್ಥಾನ, ಅಂದರೆ ನೀವು ಏನು ಅಂದ್ಕೊಂಡ್ರೂ ನೆರವೇರೋ ಅಂತಹ ದೇವಸ್ಥಾನ ಕಣ್ರಿ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಹಾಗೂ 1000 ವರ್ಷ ಹಳೆಯ ಕಾಲದ ವೀರಭದ್ರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬೆಟ್ಟದ ಕೆಳಗೆ. ನೀವು ಯಾರು ನೋಡಿಲ್ಲ ಅಂದರೆ, ಅಕಸ್ಮಾತ್ ನೋಡಿದ್ರೂ ಸಹ ಎಲ್ಲರೂ ಒಂದ್ಸರಿ ಮುಳಬಾಗಿಲು ತಾಲೂಕು ಬಂದರೆ ಈ ದೇವಸ್ಥಾನ ಒಂದ್ಸರಿ ವಿಸಿಟ್ ಮಾಡಿ ದೇವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ದಯವಿಟ್ಟು ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆಯವರೆಗೆ ನೋಡಿ. ರೂಟ್ ಸಹ ನಾನು ಹಾಕಿದ್ದೀನಿ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ದಯವಿಟ್ಟು. ನೋಡಿ, ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಿರುತ್ತೆ ಕಣ್ರಿ. ದಯವಿಟ್ಟು ಫಸ್ಟ್ ವಿಡಿಯೋ ನೋಡೋರೆಲ್ಲರೂ ಒಂದು ಸರಿ ನಮಸ್ಕಾರ ಮಾಡ್ಕೊಳ್ಳಿ. ಯಾಕೆ ಅಂದರೆ ನನಗೆ ಈ ದೇವಸ್ಥಾನದ ವಿಡಿಯೋ ತೆಗೆಯುವಾಗ ತುಂಬಾ ಭಯ ಆಯಿತು. ಅಂದರೆ ಅಷ್ಟು ಸತ್ಯವಾದ ದೇವಸ್ಥಾನ ಅಂತ ಹೇಳ್ಬೋದು ಕಣ್ರಿ. ಇದು ಧ್ವಜಸ್ತಂಭ ಆಗಿರುತ್ತೆ ಕಣ್ರಿ. ನೋಡಿ, ಇದು ಮುಳಬಾಗಿಲು ತಾಲೂಕು. ನೋಡಿ, ರೋಡು ಕಣ್ರಿ. ಅಲ್ಲಿಂದ ಬೆಟ್ಟ ಹತ್ಕೊಂಡು ಗಾಡಿನಲ್ಲಾದರೂ, ಆಟೋದಲ್ಲಾದರೂ, ಕಾರಲ್ಲಾದರೂ ಅಥವಾ ಕಾಲ್ನಡಿಗೆಯಲ್ಲೂ ಸಹ ಬರ್ಬೋದು ಈ ದೇವಸ್ಥಾನಕ್ಕೆ. ಮುಳಬಾಗಿಲಿಗೆ ಬಂದರೆ ಬೆಟ್ಟ ಹತ್ತಕ್ಕೆ ಕಾರು ಗಾಡಿ ಎಲ್ಲ ಹೋಗುತ್ತೆ ಕಣ್ರಿ. ಇಲ್ಲಾಂದರೆ ಆ ಬೆಟ್ಟದ ತುದಿಯಲ್ಲಿ ಬಂದು ಕಾಲ್ನಡಿಗೆಯಲ್ಲಿ ಸಹ ಬೆಟ್ಟ ಹತ್ಬೋದು. ಅಷ್ಟು ಚಿಕ್ಕ ಬೆಟ್ಟ ಆದರೂ ಕೂಡ ದೇವಸ್ಥಾನ ಅಂತೂ ತುಂಬ ಪ್ರಸಿದ್ಧಿ, ತುಂಬ ಸತ್ಯವಾದ ದೇವಸ್ಥಾನ. ನೋಡಿ, ಇಲ್ಲಿ ಗಾಡಿ ಎಲ್ಲ ಹೋಗ್ತಾ ಇದೆಯಲ್ಲ, ಇದು ಕುಲದೇವಿ ಗರುಡ ದೇವಸ್ಥಾನಕ್ಕೆ ಹೋಗೋ ರೂಟ್ ಕಣ್ರಿ. ಇದು ತುಂಬ ಇಲ್ಲಿಗೆ ಒಂದು ಸರಿ ನೀವು ವಿಸಿಟ್ ಮಾಡಿದವರು ಈ ಸುಬ್ರಹ್ಮಣ್ಯ ಸ್ವಾಮಿ ಕಟಾಕ್ಷಕ್ಕೆ ಪಾತ್ರರಾಗಿ ಕೇಳಿದ ವರಗಳನ್ನು ಕೊಡ್ತಾನೆ ನಮ್ಮ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರಂತ ಹೇಳ್ಬೋದು ಕಣ್ರಿ. ಅದು ನಿಜ ಸಹಿತ ಕಣ್ರಿ. ನೋಡಿ, ಇದು ಎಂಟ್ರೆನ್ಸು. ಇಲ್ಲಿ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಥವಾ ಮೊಬೈಲು ಅಲೋ ಇಲ್ಲ ಕಣ್ರಿ. ಆ ಕಾರಣಕ್ಕಾಗಿ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನು ತೋರ್ಸೋಕ್ಕಾಗಿಲ್ಲ, ಸಾರಿ. ನೀವೇ ವಿಸಿಟ್ ಮಾಡಿ ದೇವರನ್ನ ಕಂಡು ಕಣ್ ತುಂಬ್ಕೊಳ್ಳಿ, ಮನಸ್ಸು ತುಂಬ್ಕೊಳ್ಳಿ, ಕೇಳಿದ್ದು ವರಗಳನ್ನ ಪಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನೋಡಿ, ಇದು ದೇವಸ್ಥಾನದಲ್ಲಿ ಸುತ್ತ ಇರೋ ಆವರಣ ಕಣ್ರಿ. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ತುಂಬ ನೀಟಾಗಿದೆ, ತುಂಬ ಪ್ರಸಿದ್ಧಿ ಕೂಡ ಹೌದು. ತುಂಬ ಸತ್ಯವಾದ ದೇವರು ಸುಬ್ರಹ್ಮಣ್ಯ ಸ್ವಾಮಿ. ಹಾಗೆ ಕೇಳಿದ ವರಗಳನ್ನು ಆಗಿಂದಾಗಲೇ ಈಡೇರಿಸುವಂತಹ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಅಂತ ಹೇಳ್ಬೋದು ಕಣ್ರಿ. ಸತ್ಯನೂ ಸಹ ಹೌದು, ಹೇಳೋದೇ ಅಷ್ಟೇ ಅಲ್ಲ, ನಾವು ಫಾಲೋ ಮಾಡಿ ನಿಮಗೆಲ್ಲ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಕಣ್ರಿ. ಈ ದೇವರ ಕೃಪೆ ಕಟಾಕ್ಷಕ್ಕೆ ಎಲ್ಲರೂ ನೀವೊಂದ್ಸರಿ ಪಾತ್ರರಾಗಿ ಹಾಗೆ ಕೇಳಿದ ವರನ ಪಡ್ಕೊಂಡೋಗಿ ಅಂತ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನೋಡಿ, ಗೋಪುರದಲ್ಲಿ ಇರೋ ಸುಬ್ರಹ್ಮಣ್ಯ ಸ್ವಾಮಿ ಕಣ್ರಿ. ಎಲ್ಲರೂ ಭಕ್ತಿಯಿಂದ ಒಂದ್ಸರಿ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ. ತುಂಬ ನಿಶಬ್ದವಾಗಿದೆ, ಹಾಗೆ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿದೆ ಕಣ್ರಿ ಈ ದೇವಸ್ಥಾನ ಅಂತೂ. ಇದು ಹಿಂಬದಿಯಾಗಿರುತ್ತೆ ಕಣ್ರಿ. ನೋಡಿ, ದೇವಸ್ಥಾನದ ಹಿಂಭಾಗದ ಗೋಪುರ ಕಣ್ರಿ. ಇದು ತುಂಬ ಚೆನ್ನಾಗಿದೆ, ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನೋಡ್ತಾ ಇದ್ದೀರಲ್ಲ ದೇವಸ್ಥಾನದ ಆವರಣ, ಎಂಟ್ರೆನ್ಸು ಎಲ್ಲ. ಇದು ನವಿಲು ವಾಹನ ಕಣ್ರಿ. ಸುಬ್ರಹ್ಮಣ್ಯ ಸ್ವಾಮಿಗೆ ನವಿಲು ವಾಹನ ಆಗಿರುತ್ತೆ ಕಣ್ರಿ. ಈ ಮೆಸ್ಸಿಂದಾಗಿ, ಅಂದರೆ ಈ ಜಾಲರಿಂದಾಗಿ ಸರಿಯಾಗಿ ಕಾಣ್ತಾ ಇಲ್ಲ. ನೋಡಿ, ಇದು ದೇವಸ್ಥಾನದ ಹಿಂಭಾಗ ಕಣ್ರಿ. ಇಲ್ಲಿ ಮುಡಿ ಸಹಿತ ಕೊಡ್ತಾರೆ ಕಣ್ರಿ. ನೋಡ್ರಿ, ಈ ಜಾಗದಲ್ಲಿ ಯಾರಾನ ಹರಕೆ ಮಾಡ್ಕೊಂಡಿರೋರು ಇಲ್ಲಿ ಮುಡಿ ಕೊಡ್ತಾರೆ ಕಣ್ರಿ. ಹರಕೆ ಮಾಡ್ಕೊಂಡ್ರೆ ಇಲ್ಲಿ ಕೊಡ್ಬೋದು ಕಣ್ರಿ. ತುಂಬ ಬೆಟ್ಟ ಇಂದ ಈ ಬೆಟ್ಟ ಮೇಲೆ ದೇವಸ್ಥಾನ ಇದೆ, ಆ ಬೆಟ್ಟದ ಮೇಲೆ ಬೆಟ್ಟ ಇದೆ ನೋಡ್ರಿ. ಇದು ತುಂಬ ವೈಶಿಷ್ಟ್ಯತೆ ಅಂತಾನೆ ಹೇಳ್ಬೋದು ಕಣ್ರಿ. ಈ ದೇವಸ್ಥಾನ ಅಂತೂ ತುಂಬ ಸತ್ಯವಾದ ದೇವಸ್ಥಾನ ಅಂತಾನೆ ಹೇಳ್ಬೋದು. ಇಲ್ಲಿ ಬಂಡೆಯಲ್ಲಿ ಹಾವಿನ ಎಡೆ ರೂಪ ಇದೆ ಕಣ್ರಿ. ನೀವು ಬೇಕಾದರೆ ನೋಡ್ಬೋದು, ಕೊನೆಯಲ್ಲೇ ಹಾಕಿದ್ದೀನಿ ನಾನು ಆ ವಿಡಿಯೋನಂತೂ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನದ ಆವರಣ. ದೇವಸ್ಥಾನ ಅಂತೂ ತುಂಬ ಪ್ರಸಿದ್ಧಿನೇ ಅಂತ ಹೇಳ್ಬೋದು. ಹಾಗೆ ಬೇಡಿದ ವರಗಳನ್ನು ಕೊಡೋ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಅಂತಾನೆ ಹೇಳ್ಬೋದು ಕಣ್ರಿ. ಹಾಗೆ ನಿಜನೂ ಸಹಿತ. ಇಲ್ಲಿ ನೋಡಿ, ಕುಮಾರ ತೀರ್ಥ ಅಂತ ಇದೆ, ನಿಮಗೆ ಗೊತ್ತಿರ್ಬೋದು.
ಆಷಾಢ ಮಾಸದಲ್ಲಿ ಎಲ್ರೂ ಸುಬ್ರಹ್ಮಣ್ಯ ಸ್ವಾಮಿಗೆ ಕಾವಡಿಯನ್ನು ಧರಿಸಿ ಅಯ್ಯಪ್ಪ ಸ್ವಾಮಿ ಮಾಲೆ ಹೇಗೆ ಹಾಕ್ತಾರೋ ಆ ಥರ ಕಾವಡಿ ಹಾಕ್ಕೊಂಡು ಮಾಲೆ ಹಾಕ್ಕೊಂಡು ಇಲ್ಲಿಗೆ ಸಲ್ಸಕ್ಕೆ ಬರ್ತಾರೆ ಕಣ್ರಿ. ಆವಾಗಲಂತೂ ದಿನ ವಿಶೇಷ ಪೂಜೆಗಳಿರ್ತವೆ ಇಲ್ಲಂತೂ. ಆದರೂ ಕೂಡ ತುಂಬಾನೇ ಸತ್ಯವಾದ ದೇವರು ಅಂತಾನೆ ಹೇಳ್ಬೋದು ಕಣ್ರಿ. ಮಂಗಳವಾರ ತುಂಬ ವಿಶೇಷ ಇರುತ್ತೆ ಕಣ್ರಿ. ಇಲ್ಲಿ ಅಭಿಷೇಕ ಎಲ್ಲ ಮಾಡ್ತಾರೆ, ನೀವು ಬಂದು ಬೇಕಾದ್ರೆ ಮಾಡಿಸ್ಕೊಂಡು ಹೋಗ್ಬೋದು. ನೋಡಿ, ಈ ಒಳ್ಳಿ ದೇವಿ ಸಮೇತವಾಗಿರೋದು ದೇವಸ್ಥಾನ ಕಣ್ರಿ ಇದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಈ ಗೋಪುರ. ಹಾಗೆ ನಮ್ಮ ಒಳ್ಳಿಯಮ್ಮ ಅವರು ಕೂಡ ತುಂಬ ಸುಂದರವಾಗಿದೆ ದೇವಸ್ಥಾನ ಅಂತೂ. ಬೆಳಗ್ಗೆ 9 ಗಂಟೆಗೆ ತೆಗಿತಾರೆ ಕಣ್ರಿ. 12ರಿಂದ 12:30ವರೆಗೂ ಇರ್ತಾರೆ. ಮತ್ತೆ ಸಂಜೆ 5 ಗಂಟೆಗೆ ಓಪನ್ ಆಗುತ್ತೆ. 5ರಿಂದ 7ರಿಂದ 7:30ವರೆಗೂ ಇರ್ತಾರೆ ಕಣ್ರಿ ಈ ದೇವಸ್ಥಾನದಲ್ಲಿ. ಮಂಗಳವಾರ ಅಂತೂ ತುಂಬಾನೇ ವಿಶೇಷ ಕಣ್ರಿ. ಈ ದೇವಸ್ಥಾನದಲ್ಲಿ ಅಭಿಷೇಕ ಎಲ್ಲ ನಡೆಯುತ್ತೆ ಕಣ್ರಿ. ಬನ್ನಿ, ಕುಮಾರ ತೀರ್ಥ ಅಂತ ಹೇಳಿದ್ನಲ್ಲ, ಏನು ಅಂತ ನಾನು ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ. ಇದೇ ನೋಡ್ರಿ ಕುಮಾರ ತೀರ್ಥ ಕಣ್ರಿ. ಇಲ್ಲಿ ಕಾವಡಿ ಹಾಕ್ಕೊಂಡು ಮಾಲೆ ಧರಿಸ್ಕೊಂಡು ಬಂದವರೆಲ್ಲ ಇಲ್ಲಿ ಕಾವಡಿನೆಲ್ಲ ನೀಟಾಗಿ ಶುದ್ಧ ಮಾಡಿಕೊಂಡು ಹೋಗ್ತಾರೆ ಕಣ್ರಿ ಈ ನೀರಲ್ಲಿ. ಈ ನೀರು ಯಾವುದೇ ಕಾಲದಲ್ಲೂ ಸಹಿತ ಬತ್ತೋದೇ ಇಲ್ಲ ಕಣ್ರಿ, ಹಾಗೆ ಇರುತ್ತೆ. ಬೇಸಿಗೆ ಕಾಲದಲ್ಲೂ ಸಹಿತನೂ ಈ ನೀರು ಹಾಗೆ ಇರುತ್ತೆ. ಅದೇ ಅಲ್ವನ್ರಿ ಸುಬ್ರಹ್ಮಣ್ಯ ಸ್ವಾಮಿಯ ಮಹಿಮೆ ಅನ್ನೋದು. ನೋಡಿ, ಇದು ದೇವಸ್ಥಾನದ ಕೆಳಗಡೆ ಇರೋ ವೀರಭದ್ರ ಸ್ವಾಮಿ ದೇವಸ್ಥಾನ ಸಾವಿರ ವರ್ಷ ಹಳೆಯ ಕಾಲದ ದೇವಸ್ಥಾನ ಈ ವೀರಭದ್ರ ಸ್ವಾಮಿ ದೇವಸ್ಥಾನ ಆಗಿರುತ್ತೆ. ಈ ಗಾಡಿ ಬರ್ತಾ ಇದೆ ನೋಡಿ, ಅದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ. ಇದು ಬಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಕಣ್ರಿ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದಾಗ ಈ ದೇವಸ್ಥಾನ ನೋಡೋದಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡ್ತಾ ಇದ್ರೇನೆ ನಿಮ್ಗೆ ಅನ್ಸ್ಬೋದು ಈ ಕಲ್ಲಿನ ಕಟ್ಟಡ, ಈ ದೇವಸ್ಥಾನ ನೋಡಿದ್ರೇನೆ 1000 ವರ್ಷದ ಹಳೆಯ ದೇವಸ್ಥಾನ ಅಂತ. ನೋಡಿ, ಶಿಲ್ಪ ಕೆತ್ತನೆ ಸಹಿತ ಇದೆ ಈ ದೇವಸ್ಥಾನ. ಎಲ್ಲ ದೇವಸ್ಥಾನ ಪೂರ್ತಿ ಕಲ್ಲಿನ ಕಟ್ಟಡ ಆಗಿರುತ್ತೆ ಕಣ್ರಿ. ತುಂಬ ಚೆನ್ನಾಗಿದೆ ಈ ವೀರಭದ್ರ ಸ್ವಾಮಿ ದೇವಸ್ಥಾನ. ಒಂದ್ಸರಿ ವಿಸಿಟ್ ಮಾಡಿ. 1000 ವರ್ಷಗಳ ಹಿಂದೆನಾ? ಅವಾಗ್ಲಿಂದ ನಿಮ್ಮನೆಯವರು ಇದ್ದಾರಾ? ಅವಾಗ್ಲಿಂದ ನಿಮ್ಮನೆಯವರು ನಡ್ಸ್ಕೊಂಡ್ ಬರ್ತಾ ಇದ್ದಾರಾ ಪೂಜೆನ? ಹಾ. ನೋಡಿದ್ರಲ್ವಾ ಇಲ್ಲಿನ ಪ್ರಧಾನ ಅರ್ಚಕರು ಹೇಳಿದ ಮಾತುಗಳನ್ನ. ಇಲ್ಲಿನ ಪ್ರಧಾನ ಅರ್ಚಕರು ಹೇಳಿದ್ರು 1000 ವರ್ಷದ ಹಳೆಯ ಕಾಲದ ದೇವಸ್ಥಾನ ಆಗಿರುತ್ತೆ ಈ ವೀರಭದ್ರ ಸ್ವಾಮಿ ದೇವಸ್ಥಾನ. ನೋಡಿ, ಕಣ್ ತುಂಬ್ಕೊಳ್ಳಿ. ಯಾರಿಗುಂಟು ಯಾರಿಗಿಲ್ಲ ಈ ದೇವರ ದರ್ಶನ ಅಂತೂ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಕಲ್ಲಿನ ಕಟ್ಟಡ, ಕಲ್ಲಿನ ಕಂಬ ಎಲ್ಲ ಆಗಿರುತ್ತೆ. ನೋಡಿ, ದೇವಸ್ಥಾನದ ವೀರಭದ್ರ ಸ್ವಾಮಿಯ ಉತ್ಸವ ಮೂರ್ತಿ ಇದಾಗಿರುತ್ತೆ ಕಣ್ರಿ. ಇಲ್ಲಿನ ಪ್ರಧಾನ ಅರ್ಚಕರು ಇವರಾಗಿರ್ತಾರೆ. ಇವ್ರಿಗೆ ಮುಂಚೆ ಬೇರೆಯವರು ಇದ್ರಂತೆ ಬರ್ತಾ ಇದ್ದಾರೆ. ಈ ದೇವಸ್ಥಾನದ ಪೂಜೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ನಡೆದಾಡುವ ದೇವರು ಅಂತಾನೆ ಹೇಳ್ಬೋದು. ಶಿವಕುಮಾರ ಸ್ವಾಮಿಗಳು ಅವರ ಫೋಟೋ ಸಹಿತ ಇಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಭಕ್ತಿಯಿಂದ ಎಲ್ಲರೂ ಒಂದ್ಸರಿ ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ಇಲ್ಲಿರೋ ಭದ್ರಕಾಳಿ ಅಮ್ಮನವರ ದೇವರು ಕಣ್ರಿ ಎಲ್ಲರೂ ಒಂದ್ಸರಿ ನಮಸ್ಕಾರ ಮಾಡ್ಕೊಳ್ಳಿ. ಯಾರಿಗುಂಟು ಯಾರಿಗಿಲ್ಲ ಈ ದೇವರ ದರ್ಶನ. ನೀವು ಬರೋವರೆಗೂ ಈ ಥರ ದೇವರ ದರ್ಶನ ನಮ್ಮ ವಿಡಿಯೋದಲ್ಲಿ ನೋಡಿ ಆನಂದಿಸಿ ಖುಷಿಯಿಂದ ಕೊನೆಯವರೆಗೂ ನೋಡಿ. ಎಲ್ಲರೂ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ನೋಡಿ, ಬೆಂಗಳೂರಿಂದ ಬಂದರೆ ನೋಡಿ ಈ ಸರ್ಕಲ್ ಸಿಗುತ್ತೆ, ಮುಳಬಾಗಿಲು ಸರ್ಕಲ್. ಆ ಲೈಟ್ ಕಾಣ್ತಾ ಇದೆ ನೋಡಿ, ಆ ರೋಡಿಂದ ಈ ರೋಡ್ಗೆ ಟರ್ನ್ ಆಗಬೇಕಾಗತ್ತೆ ಕಣ್ರಿ. ಅದು ಸರ್ಕಲ್ಲು. ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ ನಿಮಗೆ ಆ ಸರ್ಕಲನ್ನು. ನೋಡಿ, ಇಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಇರೋದು ಸರ್ಕಲ್ಲು, ಮುಳಬಾಗಿಲು ಸರ್ಕಲ್ಲು. ನೋಡಿ, ಈ ವ್ಯಾನ್ ಬರ್ತಾ ಇದೆ ನೋಡಿ, ಅದು ಮುಳಬಾಗಿಲು ಸರ್ಕಲಿಂದ. ಇಲ್ಲಿ ನೋಡಿ ಅಯ್ಯಂಗಾರ್ ಬೇಕ್ರಿ ಅಂತ ಕಾಣುತ್ತೆ ನಿಮಗೆ. ಈ ರೋಡಿಂದ ಸ್ಟ್ರೈಟಾಗಿ ಹೋಗ್ಬೇಕು ಕಣ್ರಿ. ಎಲ್ಲೂ ಟರ್ನ್ ಆಗೋಷ್ಟೇ ಇಲ್ಲ, ನೀವು ಸ್ಟ್ರೈಟಾಗಿ ಪೂರ್ತಿ ಡೆಡ್ ಎಂಡ್ ಹೋಗ್ಬೇಕು ಕಣ್ರಿ. ಈ ರೋಡ್ ಎಂಡ್ ಆಗೋವರೆಗೂ ಪೂರ್ತಿ ಕೊನೆಯವರೆಗೂ ಹೋಗ್ಬೇಕಾಗತ್ತೆ ಕಣ್ರಿ. ನಾನು ನಿಧಾನವಾಗಿ ನಿಮಗೆ ರೂಟ್ ಮ್ಯಾಪ್ನ ತೋರಿಸಿದ್ದೀನಿ. ದಯವಿಟ್ಟು ಇದರಲ್ಲಿ ಏನಾನ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಇಷ್ಟ ಆದರೆ
ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನೋಡಿ, ಇಲ್ಲಿ ರೋಡು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕಣ್ರಿ. ಆ ಕಾರಣಕ್ಕಾಗಿ ನಾನು ಇಲ್ಲಿ ಮ್ಯಾಪ್ ತೋರಿಸ್ತಾ ಇದ್ದೀನಿ ನೋಡ್ರಿ, ಅಂದರೆ ರೂಟ್ ಮ್ಯಾಪ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಕನ್ಸ್ಟ್ರಕ್ಷನ್ನು ನಡೀತಾ ಇದೆ ನೋಡಿ. ಇಲ್ಲಿಂದ ಸ್ಟ್ರೈಟೇ ಹೋಗ್ಬೇಕು ಕಣ್ರಿ, ಯಾವ ಕಡೆನೂ ಟರ್ನ್ ಆಗಷ್ಟೇ ಇಲ್ಲ. ನೋಡಿ, ಇಲ್ಲಿ ಬ್ಯಾರಿಕೇಡ್ ಇಕ್ಕಿದಾರಲ್ಲ, ಅದೇ ರೋಡು ಕಣ್ರಿ. ಬ್ಯಾರಿಕೇಡ್ ಇಕ್ಕಿರೋ ಸ್ಟ್ರೈಟೇ ರೋಡು. ಈ ಕಡೆ ಬಲಭಾಗಕ್ಕೆ ಮುಳುಬಾಗನ ಸ್ವಾಮಿ ಆಂಜನೇಯ ದೇವಸ್ಥಾನ ಇರುತ್ತೆ ಕಣ್ರಿ. ಸ್ಟ್ರೈಟ್ ಒಂದೇ ರೋಡ್ ಹೋಗ್ಕಂಡ್ರಿ, ಎಲ್ಲೂ ನೀವು ಟರ್ನ್ ಆಗಷ್ಟೇ ಇಲ್ಲ. ಹಾಗೆ ಮುಳುಬಾಗಿಲಿಗೆ ಬಂದರೆ ಮುಳುಬಾಗಿಲಿನ ಆಂಜನೇಯ ಸ್ವಾಮಿ ದರ್ಶನನೂ ಮಾಡಿಕೊಂಡು ಈ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನನೂ ಮಾಡ್ಕೋಬೇಕಾಗುತ್ತೆ ಕಣ್ರಿ. ನೋಡಿ, ಇದು ಆ ಕಡೆಯಿಂದ ತೋರಿಸ್ನಲ್ಲ ಬ್ಯಾರಿಕೇಟು, ಈ ಕಡೆ ಎಂಡಾಗಿದೆ ನೋಡ್ರಿ. ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ, ನಿಮಗೆ ರೋಡ್ ಕನ್ಫ್ಯೂಸ್ ಆಗದಿರ ಇರಲಿ ಅಂತ ಈ ರೀತಿಯಾಗಿ ಎರಡೆರಡು ಸರಿ ತೋರಿಸ್ತಾ ಇದ್ದೀನಿ. ಆ ಕಡೆಯಿಂದ ನೋಡಿ ಅಲ್ಲಿ ಬರ್ತಾ ಇದ್ದಾರಲ್ಲ, ಅದು ಎಂಟ್ರೆನ್ಸು. ನೋಡಿ, ಸ್ಟ್ರೈಟ್ ಒಂದೇ ರೋಡು ಕಣ್ರಿ, ಎಲ್ಲೂ ಟರ್ನ್ ಆಗಷ್ಟೇ ಇಲ್ಲ. ನೀವು ಪೂರ್ತಿ ನೇರ ಉದ್ದಕ್ಕೆ ಹೋಗ್ತಾ ಇದ್ರೆ ದೇವಸ್ಥಾನದ ರೂಟು ಸಿಗುತ್ತೆ ಕಣ್ರಿ. ತುಂಬ ಲೆಂತಿ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಗೆ ರೂಟ್ ಮ್ಯಾಪು ಎಲ್ರಿಗೂ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಲೆಂತಿ ರೋಡ್ ಮ್ಯಾಪು ಹಾಕಿದ್ದೀನಿ ಕಣ್ರಿ. ಇದೇನ ದೊಡ್ಡದು ಅನಿಸಿದ್ರೆ ನಿಮ್ಮ ಹತ್ರ ಕ್ಷಮೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಆದರೆ ಈ ದೇವಸ್ಥಾನ ಅಂತೂ ತುಂಬಾ ಪ್ರಸಿದ್ಧಿ ದೇವಸ್ಥಾನ ಅಂತ ಹೇಳ್ಬೋದು, ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಹಾಗೂ 1000 ವರ್ಷದ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು ಕಣ್ರಿ. ನೋಡಿ, ಇಲ್ಲಿ ಒಂಥರ ಆರೆಂಜ್ ಕಲರು ಒಂಥರ ಕಾಣ್ತಾ ಇದೆಯಲ್ವಾ ಪೈಂಟು. ಈ ದೇವಸ್ಥಾನ ಧನ್ವಂತರಿ ದೇವಸ್ಥಾನ ಕಣ್ರಿ. ಇದು ಲ್ಯಾಂಡ್ ಮಾರ್ಕ್ ಆಗಿರುತ್ತೆ, ನಿಮಗೆ ನೋಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಸ್ಟ್ರೈಟು ಬಂದರೆ ಇಲ್ಲೊಂದು ಧನ್ವಂತರಿ ದೇವಸ್ಥಾನ ಇರುತ್ತೆ ನೋಡಿ, ಇಲ್ಲಿ ಹೆಸರು ಕಾಣ್ತಾ ಇದೆ ಅಲ್ವಾ. ಇದೇ ರೋಡು ಸ್ಟ್ರೈಟ್ ಎಂಡ್ ಆಗೋವರೆಗೂ ಹೋದರೆ ಅಲ್ಲೇ ಸಿಗುತ್ತೆ ಕಣ್ರಿ, ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ಕಣ್ರಿ. ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ದಯವಿಟ್ಟು ಕೊನೆಯವರೆಗೂ ನೋಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡ್ತಾ ಇದ್ದೀರಲ್ವಾ, ಈ ದಾರಿನೇ ಸುಬ್ರಹ್ಮಣ್ಯ ಸ್ವಾಮಿ ಬೆಟ್ಟಕ್ಕೆ ಹೋಗೋ ದಾರಿ ಕಣ್ರಿ. ನೋಡಿ, ಬೆಟ್ಟ ಕಣ್ರಿ ಇದು, ಗೊತ್ತಾಯ್ತಲ್ವಾ. ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ, ದೇವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಕೇಳಿದ ವರಗಳನ್ನು ಪಡ್ಕೊಂಡೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಹಾಗೆ ನೋಡ್ರಿ, ಆ ರೋಡಿಂದ ಕನೆಕ್ಟ್ ಆದರೆ ನೋಡ್ರಿ ಈ ರೋಡ್ ಸಿಗುತ್ತೆ. ಇದು ಬೆಟ್ಟ ಕಣ್ರಿ. ಈ ಕಡೆ ಲೆಫ್ಟ್ ಸೈಡಲ್ಲಿರೋದು ಕಾಲ್ದಾರಿ, ಈ ಕಡೆ ರೋಡ್ ಇರೋದು. ಇದು ಗಾಡಿ ಕಾರು ಎಲ್ಲ ಹೋಗುತ್ತೆ ಕಣ್ರಿ, ಆರಾಮಾಗಿ ಹೋಗ್ಬೋದು. ನಡ್ಕೊಂಡು ಹೋಗೋ ಇದೇ ಇಲ್ಲ ನಿಮಗೆ. ನೋಡಿ, ಗಾಡಿ ಹೋಗ್ತಾ ಇದೆಯಲ್ವಾ, ಇದೇ ಬೆಟ್ಟದ ಮೇಲಕ್ಕೆ ನೇರವಾಗಿ ಹೋಗುತ್ತೆ ಕಣ್ರಿ ಈ ದಾರಿ ಅಂತೂ. ನೋಡಿ, ನಾನು ಹೇಳಿದ್ನಲ್ಲ, ಕಲ್ಲಿನಲ್ಲೇ ರೂಪುಗೊಂಡಿರೋ ಹಾವಿನ ಹೆಡೆ ಕಣ್ರಿ. ನೋಡ್ತಾ ಇದ್ದೀರಲ್ವಾ, ಎಷ್ಟು ಚೆನ್ನಾಗಿದೆ ಪ್ರಕೃತಿ ವಿಶಿಷ್ಟ. ನೋಡಿ, ಕೆಳಗಡೆಯಿಂದ ಬರೋ ದಾರಿ ಕಣ್ರಿ ಇದು. ಇದು ಮೇಲಕ್ಕೆ ಹೋಗೋ ದಾರಿ ಕಣ್ರಿ. ಬಲಭಾಗಕ್ಕಿದೆ ಹಾವಿನ ಎಡೆಯಲ್ಲಿ ಇರೋ ಕಲ್ಲಿನ ದೇವರ ರೂಪ ಅಂತ ಹೇಳ್ಬೋದು. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.